ನೀವೇನಾದ್ರೂ ಕರ್ನಾಟಕದಲ್ಲಿ ಸ್ಟೂಡೆಂಟ್ಸ್ ಆಗಿದ್ರೆ ಇಯರ್ಲಿ 35,000 ನಿಮ್ಮ ಅಕೌಂಟ್ಗೆ ಬಿದ್ರೆ ಹೇಗಿರುತ್ತೆ ಹೇಳಿ. ಹೌದು, ನಮ್ಮ ಜಿಂದಾಲ್ ಕಂಪ್ನಿಯಲ್ಲಿ ಸೀತಾರಾಮ ಜಿಂದಾಲ್ ಸ್ಕಾಲರ್ಶಿಪ್ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಇದಕ್ಕೆ ಲಾಸ್ಟ್ ಡೇಟ್ ನ ಕೊಟ್ಟಿಲ್ಲ, ಯಾವಾಗ ಬೇಕಾದ್ರೂ ಕ್ಲೋಸ್ ಆಗಬಹುದು. ಇದಕ್ಕೆ ಯಾವುದೇ ರೀತಿಯ ಸ್ಪೆಸಿಫಿಕ್ ಕ್ಯಾಟಗರಿನ ಕೊಟ್ಟಿಲ್ಲ. ಅಂದ್ರೆ ಎಲ್ಲಾ ರೀತಿಯ ಕ್ಯಾಟಗರಿ ಸ್ಟೂಡೆಂಟ್ಸ್ ಕೂಡ ಈ ಅಪ್ಲಿಕೇಶನ್ ಅಂದ್ರೆ ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು. ಮತ್ತೆ ನಿಮ್ ಪೇರೆಂಟ್ಸ್ ಏನಾದ್ರು ಗೌರ್ಮೆಂಟ್ ಜಾಬ್ ಅಲ್ಲಿ ಇತ್ತು, ಅವರ ಆನ್ಯುವಲ್ ಇನ್ಕಮ್ 4 lakhs ಕೆಳಗಡೆ ಇದೆ, ನೀವು ಕೂಡ ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು. ಇದಕ್ಕೆ ಯಾವ ತರ ಎಲ್ಲ ಅಪ್ಲೈ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಪ್ರಾಸೆಸ್ ನ ನೋಡೋಣ ಬನ್ನಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅಪ್ಲೈ ಮಾಡೋದು ಮಾತ್ರ ಮರಿಬೇಡಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂತೀರಿ. ಇದೇ ತರ ವಿಡಿಯೋಸ್ ನಾನೇನಾದ್ರೂ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಟಕ್ ನಂಗೆ ನೋಟಿಫಿಕೇಶನ್ ಬರುತ್ತೆ, ಟಕ್ ನಂಗೆ ನೀವು ಆಕ್ಷನ್ ತಗೊಬಹುದು. ಹೇಗೆ ಅಪ್ಲೈ ಮಾಡೋದಂತ ನೋಡೋಣ. ಏನಿಲ್ಲ, ನಾನ್ ಕಳ್ಸೋ ಲಿಂಕ್ ನ ನೀವೇನಾದ್ರೂ ಕ್ಲಿಕ್ ಮಾಡಿದ್ರೆ ಈ ತರ ಪೇಜ್ ಗೆ ನ್ಯಾವಿಗೇಟ್ ಆಗುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಜಿಂದಾಲ್ ಸ್ಕಾಲರ್ಶಿಪ್ ಅಂತ. ಇಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡ್ಬೋದು, ಇದೊಂದು ಚಾರಿಟೇಬಲ್ ಆಗಿರುತ್ತೆ. ಜಿಂದಾಲ್ ಅನ್ನೋದೊಂದು ಜಿಂದಾಲ್ ಕಂಪ್ನಿಯವರು ಒಂದು ಚಾರಿಟೇಬಲ್ ಆರ್ಗನೈಸೇಷನ್ ಇಂದ ಕೊಡ್ತಾ ಇದ್ದಾರೆ. ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಿದಷ್ಟು ಈ ತರ ಪೇಜ್ ಗೆ ನ್ಯಾವಿಗೇಟ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಿದಷ್ಟು ಈ ಪೇಜ್ ಗೆ ನ್ಯಾವಿಗೇಟ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಗ್ಯಾಲರಿ ನಾರ್ಮಲ್ ಆಗಿ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ ಅಂತ ಲಾಂಚಿಂಗ್ ಅವರ್ ನ್ಯೂ ಅಪ್ಲಿಕೇಶನ್ ಪೋರ್ಟಲ್ ಅಪ್ಲೈ ನೋ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಷ್ಟು ಈ ತರ ಪೇಜ್ ಗೆ ನ್ಯಾವಿಗೇಟ್ ಆಗುತ್ತೆ. ಇಲ್ಲಿ ರಿಜಿಸ್ಟರ್ ನೋ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಷ್ಟು ಈ ತರ ಒಂದು ಪೇಜ್ ಗೆ ನ್ಯಾವಿಗೇಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರಬಹುದು ನಾನು ಫುಲ್ ನೇಮ್, ಮೊಬೈಲ್ ನಂಬರ್, ಇಮೇಲ್ ಐಡಿ, ಪಾಸ್ವರ್ಡ್, ಕನ್ಫರ್ಮ್ ಪಾಸ್ವರ್ಡ್ ಎಲ್ಲಾ ಕೂಡ ಆಗ್ಬೇಕು. ನನ್ನ ಡೀಟೇಲ್ಸ್ ನ ಎಂಟರ್ ಮಾಡ್ತೀನಿ. ನೇಮ್, ಮೊಬೈಲ್ ನಂಬರು, ಇಮೇಲ್ ಐಡಿ, ಸೆಂಡ್ OTP ಮೇಲ್ಗಡೆ ಕ್ಲಿಕ್ ಮಾಡಬೇಕು. ಈ ತರ ಒಂದು ಪಾಪ್ಅಪ್ ಬರುತ್ತೆ. ಇದಾದ್ಮೇಲೆ ನನಗೆ ಮೊಬೈಲ್ ಬಂದಿರೋ OTP ನ ನಾನು ಅಲ್ಲಿ ಎಂಟರ್ ಮಾಡ್ತೀನಿ. ಅದಾದ್ಮೇಲೆ ವೆರಿಫೈ ಅಂತ ಕ್ಲಿಕ್ ಮಾಡ್ತೀನಿ. ಅದಾದ್ಮೇಲೆ ಈ ತರ ಒಂದು ಪಾಪ್ಅಪ್ ಬರುತ್ತೆ, ಓಕೆ ಹೊಡಿತೀನಿ. ಆಮೇಲೆ ನಾನು ಇಮೇಲ್ ಐಡಿ ಹಾಕ್ತೀನಿ. ಮತ್ತೆ ಸೆಂಡ್ OTP ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಷ್ಟು ನನ್ನ ಇಮೇಲ್ ಐಡಿಗೆ OTP ಬರುತ್ತೆ. ಆ OTP ನ ಹಾಕ್ತೀನಿ, ಸಕ್ಸಸ್ ಮಾಡ್ಬೋದು. ಮತ್ತೆ ಆ OTP ನ ಹಾಕಿದಷ್ಟು ವೆರಿಫೈ ಆಗುತ್ತೆ. ಓಕೆ, ಈ ತರ ಆಗುತ್ತೆ. ಆಮೇಲೆ ಪಾಸ್ವರ್ಡ್ ಹಾಕಿ ಕನ್ಫರ್ಮ್ ಪಾಸ್ವರ್ಡ್ ನ ನಾನ್ ನಿಮ್ಗೆ ಏನ್ ಬೇಕು ಅದನ್ನ ನೀವು ಸೆಟ್ ಮಾಡ್ಕೊಬೇಕು. ನನಗೆ ಏನ್ ಬೇಕು ಅದನ್ನ ನಾನ್ ಸೆಟ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ರಿಜಿಸ್ಟರ್ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡ್ಬೇಕು. ಆಮೇಲೆ ಈ ತರ ಪಾಪ್ಅಪ್ ಬರುತ್ತೆ. ಇಲ್ಲೇನಿಲ್ಲ, ನೀವು ಏನ್ ಯೂಸರ್ ನೇಮ್ ಅಂದ್ರೆ ಪಾಸ್ವರ್ಡ್ ಇರುತ್ತಲ್ಲ, ಆ ಯೂಸರ್ ನೇಮ್ ಪಾಸ್ವರ್ಡ್, ನಿಮ್ ಯೂಸರ್ ನೇಮ್ ಪಾಸ್ವರ್ಡ್ ನ ನೀವ್ ಹಾಕ್ಬಿಟ್ಟು ಲಾಗಿನ್ ಆಗಿ, ನನ್ನ ಯೂಸರ್ ನೇಮ್ ಪಾಸ್ವರ್ಡ್ ನ ನಾನ್ ಹಾಕ್ಬಿಟ್ಟು ಲಾಗಿನ್ ಮಾಡ್ತೀನಿ. ಯೂಸರ್ ನೇಮ್ ಪಾಸ್ವರ್ಡ್ ನ ಹಾಕ್ತೆ ಲಾಗಿನ್ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಲಾಗಿನ್ ಆದಷ್ಟು ಈ ತರ ಬರುತ್ತೆ. ಇಲ್ಲಿ ಏನಿಲ್ಲ, ನಾರ್ಮಲ್ ಆಗಿ ಈ ತರ ಪೇಜ್ ಗೆ ನ್ಯಾವಿಗೇಟ್ ಆಗುತ್ತೆ. ಇಲ್ಲಿ ಇವನ್ ನೀವು ಲ್ಯಾಂಗ್ವೇಜಸ್ ಕೂಡ ಚೇಂಜ್ ಮಾಡಬಹುದು. ರೈಟ್ ಸೈಡ್ ಬಾರ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನೋಡಬಹುದು, ಕನ್ನಡ ಬೇಕಾದ್ರೆ ಕನ್ನಡ, ಇಂಗ್ಲಿಷ್ ಬೇಕಾದ್ರೆ ಇಂಗ್ಲಿಷ್, ಯಾವ ತರ ನಿಮ್ಗೆ ಯಾವ ಲ್ಯಾಂಗ್ವೇಜ್ ನಿಮ್ಗೆ ಓಕೆ ಇರುತ್ತೋ ಆ ಲ್ಯಾಂಗ್ವೇಜ್ ಗೆ ನೀವು ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ನಾರ್ಮಲ್ ಆಗಿ ನೀವು ಇಲ್ಲಿ ಡೀಟೇಲ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿದಷ್ಟ ಇಲ್ಲಿ ನೋಡೋದು ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಎಲ್ಲಾ ಕೊಟ್ಟಿದ್ದಾರೆ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಅಪ್ಲೈ ಸ್ಕಾಲರ್ಶಿಪ್ ಮೇಲ್ಗಡೆ ಕ್ಲಿಕ್ ಮಾಡಿದಷ್ಟ ಅದನ್ನೆಲ್ಲ ಕ್ಲೀನ್ ಆಗಿ ಓದ್ಬಿಟ್ಟು ಎಲ್ಲಾ ಡೀಟೇಲ್ಸ್ ನ ಎಂಡ್ ಮಾಡಬೇಕು. ಅದಾದ್ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಅಪ್ಲೈ ಸ್ಕಾಲರ್ಶಿಪ್ ಅಂದ್ರೆ ಟರ್ಮ್ಸ್. ಓಕೆ, ನಾರ್ಮಲ್ ಆಗಿ ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಷ್ಟ ಅಪ್ಲೈ ಸ್ಕಾಲರ್ಶಿಪ್ ಮೇಲ್ಗಡೆ ಕ್ಲಿಕ್ ಮಾಡಿದಷ್ಟ ಟರ್ಮ್ಸ್ ಅಂಡ್ ಕಂಡೀಷನ್ ನ್ಯಾವಿಗೇಟ್ ಆಗ್ತಾ ಇದೆ. ಇಲ್ಲೆಲ್ಲ ನೋಡಬಹುದು, ಸ್ಕ್ರೋಲ್ ಮಾಡಿ ನೋಡಿ. ಲಾಸ್ಟ್ ಅಲ್ಲಿ 2 ಚೆಕ್ ಬಾಕ್ಸ್ ಇದೆ. ಈ ಚೆಕ್ ಬಾಕ್ಸ್ ನ ನೀವು 3 ಚೆಕ್ ಬಾಕ್ಸ್ ನೀವು ಕ್ಲಿಕ್ ಮಾಡಬೇಕು. ಈ 3 ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಾದಷ್ಟ ಚೆಕ್ ಬಾಕ್ಸ್ ನ ಚೆಕ್ ಮಾಡಬೇಕು. ಆಮೇಲೆ ಇಲ್ಲಿ ನೋಡಬಹುದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ರೆ ಫ್ಯಾಮಿಲಿ ಇನ್ಕಮ್ ಕ್ರೈಟೀರಿಯಾ ಏನು ಅಂದ್ರೆ ನಾರ್ಮಲ್ ಆಗಿ ಫಾರ್ ಸ್ಯಾಲರಿಡ್ ಪರ್ಸನ್ 4 lakh ಪರ್ ಇಯರ್ ಇರ್ಬೇಕು. ಅಂದ್ರೆ ನಿಮ್ಮ ಆನ್ಯುವಲ್ ಇನ್ಕಮ್ ನೀವೇನಾದ್ರು ಗೌರ್ಮೆಂಟ್ ಜಾಬ್ ಯಾವುದೇ ಜಾಬ್ ಅಲ್ಲಿ ಇದ್ರು 4 lakhs ಪರ್ ಇಯರ್ ಇದ್ರೆ ನೀವು ಕೂಡ ಈ ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಬಹುದು ಅಂತ ಇದೆ. ಫಾರ್ ಅದರ್ಸ್ ಬೇರೆ ಇದ್ರೆ 2.5 lakh ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ 2.5 lakh ಕೆಳಗಡೆ ನಿಮ್ಮ ಆನ್ಯುವಲ್ ಇನ್ಕಮ್ ಇದೆ, ನೀವು ಕೂಡ ಅಪ್ಲೈ ಮಾಡಬಹುದು. ಓಕೆ, ನಾ ನಾರ್ಮಲ್ ಆಗಿ ನೋಡಬಹುದು ಅಪ್ಲಿಕೇಶನ್ ಸಬ್ಮಿಟ್ ಅಂದ್ರೆ ಸ್ಟೂಡೆಂಟ್ ಕ್ಯಾನ್ ಅಪ್ಲೈ ಫಾರ್ ದ ಸ್ಕಾಲರ್ಶಿಪ್ ಓನ್ಲಿ ಡ್ಯೂರಿಂಗ್ ದ ಎಂಟೈರ್ ಡ್ಯೂರೇಷನ್ ಆಫ್ ದೇರ್ ಕೋರ್ಸ್. ಅಂದ್ರೆ ನೀವು ಓದ್ತಿರುವಾಗ ಮಾತ್ರ ನೀವು ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು. ಮ್ಯಾಕ್ಸಿಮಮ್ ಲಿಮಿಟ್ ಏನಂದ್ರೆ 30 years ಆಗಿರ್ಬೇಕು ಅಷ್ಟೇ. 30 years ಒಳಗಡೆ ಇದ್ರೆ ಮಾತ್ರ 30 years ಒಳಗಡೆ ಇದ್ರೆ ಮಾತ್ರ ಈ ಸ್ಕಾಲರ್ಶಿಪ್ ಗೆ ಎಲಿಜಿಬಲ್ ಇರ್ತೀರಾ. ನಾನು ಇವಾಗ ನಾರ್ಮಲ್ ಆಗಿ ಎಲ್ಲ ನೀವು ಓದ್ಕೊಳ್ಳಿ. ಆಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಈ 3 ಚೆಕ್ ಬಾಕ್ಸ್ ನ ಚೆಕ್ ಇನ್ ಮಾಡಿ ಅಪ್ಲೈ ಸ್ಕಾಲರ್ಶಿಪ್ ಅನ್ನೋದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರ್ತಾರೆ. ಆಧಾರ್ ನಂಬರ್ ಆಡ್ ಮಾಡಿದೆ, ಆಧಾರ್ ನಂಬರ್ ಆಡ್ ಮಾಡ್ತೀನಿ. ನಿಮ್ ನೇಮ್ ನೀವು ಹಾಕಿ. ಆಮೇಲೆ ನಾರ್ಮಲ್ ಆಗಿ ಈ ಮೊಬೈಲ್ ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ನಿಮ್ ಡೇಟ್ ಆಫ್ ಬರ್ತ್ ಏನಿದೆ ನಿಮ್ ಡೇಟ್ ಆಫ್ ಬರ್ತ್ ಹಾಕಿ, ಪರ್ಮನೆಂಟ್ ಅಡ್ರೆಸ್ ಹಾಕಿ, ಏನಾದ್ರೂ ನಿಮ್ ಪರ್ಮನೆಂಟ್ ಅಡ್ರೆಸ್ ಏನಿರುತ್ತೆ ಅದ್ ಹಾಕಿ, ನಿಮ್ ಪಿನ್ ಕೋಡ್ ಹಾಕಿ, ಮತ್ತೆ ನಾರ್ಮಲ್ ಆಗಿ ಪೋಸ್ಟ್ ಆಫೀಸ್ ಡೀಟೇಲ್ಸ್ ಹಾಕಿ, ಮತ್ತೆ ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಇದ್ರೆ ಅದನ್ನ ಹಾಕಿ. ನೀವೇನಾದ್ರೂ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಮತ್ತೆ ನೀವೇನಾದ್ರೂ ಎಕ್ಸ್ ಸರ್ವಿಸ್ ಮ್ಯಾನ್ ಫ್ಯಾಮಿಲಿಯಲ್ಲಿ ಇದ್ರೆ ಎಸ್ ಇದ್ರೆ ಎಸ್ ಹಾಕಿ, ನೋ ಆದ್ರೆ ನೋ ಹಾಕಿ. ಬಿಲಾಂಗ್ಸ್ ಟು BPL ಫ್ಯಾಮಿಲಿ ಅಂದ್ರೆ ನೀವೇನಾದ್ರೂ BPL ಫ್ಯಾಮಿಲಿಗೆ ಬಿಲಾಂಗ್ ಆಗಿದೆ ಎಸ್ ಅಂತ ಹಾಕಿಲ್ಲ, ನೋ ಹಾಕಿ. ನೀವೇನಾದ್ರೂ ನಿಮ್ಮ ಅಪ್ಪ ಅಮ್ಮ ಅಂದ್ರೆ ನೀವೇನಾದ್ರೂ ಸಿಂಗಲ್ ಪೇರೆಂಟ್ ಆಗಿದ್ರೆ ಅದು ಎಸ್ ಇದ್ರೆ ಎಸ್ ಹಾಕಿ, ನೋ ಇದ್ರೆ ನೋ ಹಾಕಿ.
ನೋ ಹಾಕಿ. ನೀವೇನಾದ್ರೂ ಆರ್ಫನ್ ಆಗಿದ್ರೆ ಆರ್ಫನ್ ಹಾಕಿ, ಆರ್ಫನ್ ಅಲ್ಲ ಅಂದ್ರೆ ನೋ ಹಾಕಿ. ಅದೇ ಆರ್ಫನ್ ಅಂದ್ರೆ ನಾರ್ಮಲ್ ಆಗಿ ಅನಾಥರ ಆಗಿದ್ರೆ ಅನಾಥರ ಹಾಕಿ, ಅಪ್ಪ ಅಮ್ಮ ಯಾರು ಇಲ್ಲ ಅಂದ್ರೆ, ಗಾರ್ಡಿಯನ್ ಯಾರು ಇಲ್ಲ ಅಂದ್ರೆ ನೋ ಅಂತ ಮೆನ್ಷನ್ ಮಾಡಿ ಅಷ್ಟೇ. ಅದ್ ಬಿಟ್ರೆ ನೆಕ್ಸ್ಟ್ ನೀವೇನಾದ್ರು ಸೇವ್ ಅಥವಾ ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ, ಸೇವ್ ನೆಕ್ಸ್ಟ್ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಈ ತರ ಪಾಪ್ ಆಗುತ್ತೆ. ಅದಾದ್ರ ಮೇಲ್ಗಡೆ ಓಕೆ ಅಂತ ಕ್ಲಿಕ್ ಮಾಡಿ, ಅದಾದ್ಮೇಲೆ ಇರೋದನ್ನ ಫಿಲ್ ಮಾಡಿಲ್ಲ ಅಂದ್ರೆ, ಸ್ಟಾರ್ ಇರೋದನ್ನ ಏನಾದ್ರು ಫಿಲ್ ಮಾಡಿಲ್ಲ ಅಂದ್ರೆ ಮತ್ತೆ ಅದ್ ಅಲ್ಲಿಗೆ ವಾಪಸ್ ಕರ್ಕೊಂಡ್ಬರುತ್ತೆ. ನೀವು ಸೇವ್ ಮೇಲ್ಗಡೆ ಅಂದ್ರೆ ಇದಾದ್ಮೇಲೆ ಸೆಕೆಂಡ್ ನಿಮ್ಮ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ನ ಫಿಲ್ ಮಾಡಬೇಕು. ನೋಡಬಹುದು ಇಲ್ಲಿ ಪಿನ್ ಕೋಡ್, ಸಿಟಿ, ಕಾಲೇಜ್, ಪೋಸ್ಟ್ ಆಫೀಸ್ ಎಲ್ಲ ನನ್ನ ಪಿನ್ ಕೋಡ್ ನ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಸಿಟಿ, ನಿಮ್ ಕಾಲೇಜ್ ಸಿಟಿನ ಎಂಟರ್ ಮಾಡಿ. ಆಮೇಲೆ ಕಾಲೇಜ್ ಪೋಸ್ಟ್ ಆಫೀಸ್ ಇದೆ, ಕಾಲೇಜ್ ಪೋಸ್ಟ್ ಆಫೀಸ್ ಯಾವ್ದು ಅಂತ ನಿಮ್ಗೆ ಗೊತ್ತಿರುತ್ತೆ, ಇಲ್ಲಾಂದ್ರೆ ತಿಳ್ಕೊಂಬಿಟ್ಟು ಎಂಟರ್ ಮಾಡಿ. ಆಮೇಲೆ ನಾರ್ಮಲ್ ಆಗಿ ಸ್ಟೇಟ್ ನ ಯಾವ ಸ್ಟೇಟ್ ಅದ್ರೆಲ್ಲ ಡೀಟೇಲ್ಸ್ ಆಡ್ ಮಾಡಿ. ಆಮೇಲೆ ನಾರ್ಮಲ್ ಆಗಿ ನಿಮ್ಮ ಇನ್ಸ್ಟಿಟ್ಯೂಟ್, ಸ್ಕೂಲ್ ನೇಮ್, ಕಾಲೇಜ್ ನೇಮ್ ಎಲ್ಲಾ ಡೀಟೇಲ್ಸ್ ನ ಒಂದೊಂದಾಗೆ ಆಡ್ ಮಾಡ್ತಾ ಹೋಗಿ. ಕಾಲೇಜ್ ವಿತ್ ಫೋನ್ ನಂಬರ್, ಕಾಲೇಜ್ ಫೋನ್ ನಂಬರ್ ಇದ್ರೆ ಅದು STD ಕೋಡ್ ಇದ್ರೆ ಅದನ್ನು ಹಾಕಿ. ಪ್ರೀವಿಯಸ್ ಎಕ್ಸಾಮ್ ಅಂದ್ರೆ ನೀವ್ ಯಾವ್ದಾದ್ರು ಪ್ರೀವಿಯಸ್ ಎಕ್ಸಾಮ್ ನ ಏನಾದ್ರು ತಗೊಂಡಿದ್ರೆ ಅದ್ರ ಬಗ್ಗೆನೂ ಹಾಕಿ. ಅಂದ್ರೆ ನೀವು ಲಾಸ್ಟ್ ಇಯರ್ ಬರ್ದಿದ್ ಯಾವ ಎಕ್ಸಾಮ್, ಎಷ್ಟೇ ಇಯರ್ ಬರ್ದಿದ್ದೀರ ಅಂತ ಅದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಲಾಸ್ಟ್ ಇಯರ್, ಪ್ರೀವಿಯಸ್ ಇಯರ್ ಎಷ್ಟು, ಪ್ರೀವಿಯಸ್ ಯಾವ ಇಯರ್ ಅಂತ ಅದನ್ನು ಸೆಲೆಕ್ಟ್ ಮಾಡಿ. ಅಂದ್ರೆ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ತೆಗ್ದಿರಾ, ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ, ಟೋಟಲ್ ಮಾರ್ಕ್ಸ್ ಎಷ್ಟು, ಇದ್ರ ಕಂಪ್ಲೀಟ್ ಡೀಟೇಲ್ಸ್ ನ ಇಲ್ಲಿ ನೀವು ಎಂಟರ್ ಮಾಡಬೇಕು. ಅದಾದ್ಮೇಲೆ ಯಾವ ಕೋರ್ಸು, ಎಷ್ಟು ಪರ್ಸೆಂಟೇಜ್, ಇದನ್ನೆಲ್ಲ ನೋಡಿ ಇದನ್ನೆಲ್ಲ ನೀವು ಹಾಕ್ಬೇಕು ನಾರ್ಮಲ್ ಆಗಿ. ಆಮೇಲೆ ಕರೆಂಟ್ ಕೋರ್ಸ್ ಏನು, ಕರೆಂಟ್ ಅಂದ್ರೆ ಯಾವ ಸ್ಟ್ರೀಮ್ ಅಲ್ಲಿ ನೀವು ಕರೆಂಟ್ ಈಗ ಓದ್ತಾ ಇದ್ದೀರಾ. ಆಮೇಲೆ ಎಷ್ಟು ವರ್ಷ ನಿಮ್ ಎಜುಕೇಶನಲ್ ಕೋರ್ಸ್ ಅದನ್ನು ಮಾಡಿ. ಆಮೇಲೆ ನೀವು ರೆಗ್ಯುಲರ್ ಅಥವಾ ಪಾರ್ಟ್ ಟೈಮ್ ಅಥವಾ ಕರೆಸ್ಪಾಂಡೆನ್ಸ್, ಈವ್ನಿಂಗ್ ಕಾಲೇಜ್ ಈ ತರ ಇದ್ರೆ ಇದನ್ನು ಸೆಲೆಕ್ಟ್ ಮಾಡ್ಬೇಕು ಕರೆಕ್ಟ್ ಆಗಿ. ಆಮೇಲೆ ನಿಮ್ಮ ಕಾಲೇಜ್ ನ ಆನ್ಯುವಲ್ ಫೀಸ್ ಎಷ್ಟು ಅಂತ ಇದು ಕೇಳ್ತಾ ಇದೆ, ಅದನ್ನು ನೀವು ಫಿಲ್ ಮಾಡ್ಬೇಕು. ಆಮೇಲೆ ಕೋರ್ಸ್ ಸ್ಟಾರ್ಟ್ಸ್ ಫ್ರಮ್ ಅಂದ್ರೆ ಕೋರ್ಸ್ ಯಾವಾಗಿಂದ ಸ್ಟಾರ್ಟ್ ಆಯ್ತು ಅದನ್ನು ಫಿಲ್ ಮಾಡ್ಬೇಕು. ಕೋರ್ಸ್ ಯಾವಾಗ ಸ್ಟಾರ್ಟ್ ಆಯ್ತು ಅದನ್ನು ಫಿಲ್ ಮಾಡ್ಬೇಕು. ಆಮೇಲೆ ಫೈನಲ್ ಎಕ್ಸಾಮ್ ಯಾವಾಗ, ಮತ್ತೆ ರಿಕ್ವೈರ್ಡ್ ಸ್ಕಾಲರ್ಶಿಪ್ ಅಮೌಂಟ್ ಪರ್ ಮಂತ್, ನಿಮ್ಗೆ ಎಷ್ಟು ಸ್ಕಾಲರ್ಶಿಪ್ ಬೇಕು ತಿಂಗಳ ಅಂದ್ರೆ ನಿಮ್ ಖರ್ಚಿಗೆ, ಅದನ್ನೆಲ್ಲ ಹಾಕಿ. ಆಮೇಲೆ ನೀವೇನಾದ್ರೂ ಬಿಫೋರ್ ಜಿಂದಾಲ್ ಸ್ಕಾಲರ್ಶಿಪ್ ಸ್ಕೀಮ್ ಆಲ್ರೆಡಿ ಎಲಿಜಿಬಲ್ ಆಗಿದೆ ಅಲ್ಲಿ ಸೆಲೆಕ್ಟ್ ಮಾಡಿ. ಡ್ರಾಪ್ ಡೌನ್ ಅಲ್ಲಿ ಎಸ್ ಅಥವಾ ನೋ ಬಂದಿತ್ತೋ ಇಲ್ವೋ ಅಂತ ಸೆಲೆಕ್ಟ್ ಮಾಡಿ. ಆರ್ ಯು ಗೆಟಿಂಗ್ ಎನಿ ಸ್ಟೈಫಂಡ್, ಫ್ರೀ ಎಂಬೆಸರ್ ಸ್ಕಾಲರ್ಶಿಪ್ ಫ್ರಮ್ ಅದರ್ ಸೋರ್ಸ್ ಅಂತ 21 ಪಾಯಿಂಟ್ ನ ಕೇಳುತ್ತೆ. ಬಟ್ ನೀವು ಅಲ್ಲಿ ನೋ ಅಂತ ಕೊಡ್ಬೇಕು. ಏನಕ್ಕೆ ಅಂದ್ರೆ ನೀವು ನಿಮ್ಗೆ ಆಲ್ರೆಡಿ ಒಂದು ಸ್ಕಾಲರ್ಶಿಪ್ ಫೀಸ್ ಆಲ್ರೆಡಿ ಸೋರ್ಸ್ ಬರ್ತಾ ಇದೆ ಅಂದ್ರೆ ಅವ್ರು ಆಕ್ಚುಲಿ ನಿಮ್ಗೆ ಕೊಡಲ್ಲ, ಅದಕ್ಕೆ ನೋ ಅಂತಾನೆ ಸೆಲೆಕ್ಟ್ ಮಾಡಿ. ಮತ್ತೆ ಐ ಹ್ಯಾವ್ ಅಪ್ಲೈಡ್ ಆರ್ ಗೆಟಿಂಗ್ ಎನಿ ಸ್ಕಾಲರ್ಶಿಪ್ ಫ್ರಮ್ ದ ಮೈನಾರಿಟೀಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ SC/ST ಅಂತ ಅಂದ್ರೆ ನೀವೇನಾದ್ರೂ SC/ST ಆಗಿದ್ರು ಕೂಡ ನೋ ಅಂತಾನೆ ಹಾಕಿ. ಏನಕ್ಕೆ ಸೇಮ್ ಆಸ್ ಇಟ್ ಈಸ್ ನಿಮ್ಗೆ ಸ್ಕಾಲರ್ಶಿಪ್ ಬರ್ತಾ ಅಂದ್ರೆ ಅವ್ರು ಅದಕ್ಕೂ ಕೊಡಲ್ಲ. ಮತ್ತೆ ಅವರು ಆರ್ ಯು ಗೆಟಿಂಗ್ ಎನಿ ಸ್ಟೈಫಂಡ್ ಫಿ 21 ರಿಂಬರ್ಸ್ಮೆಂಟ್ ಕಾಲೇಜ್ ಫ್ರಮ್ ಎನಿ ಅದರ್ ಸೋರ್ಸ್, ಅಲ್ಲೂ ನೋ ಹಾಕಿ. ಐ ಅಪ್ಲೈಡ್ ಆರ್ ಗೆಟಿಂಗ್ ಸೇಮ್. ಆಮೇಲೆ ಕರೆಂಟ್ ಆಗಿ ಎಲ್ಲಿದ್ದೀರಾ ಅಂತ ಕೇಳ್ತಾರೆ. ಕರೆಂಟ್ ನೀವು ಎಲ್ಲಿದ್ದೀರಾ ಅಂದ್ರೆ PG ಅಥವಾ ಹಾಸ್ಟೆಲ್ ಅಂತ ಇರುತ್ತೆ. ನೀವು ಹಾಸ್ಟೆಲ್ ಇಲ್ಲಿದ್ರು ಕೂಡ ಏನ್ ಹೇಳ್ಬಿಡಿ, PG ಅಥವಾ ಮನೆ ಅಂತ ಕೇಳಿ. ಆಮೇಲೆ ಸೇವ್ ಅಂತ ನೆಕ್ಸ್ಟ್ ಕೊಟ್ರೆ, ಆಮೇಲೆ ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಈ ತರ ಪಾಪ್ ಬರುತ್ತೆ. ಇದು ಮುಗ್ದಾದ್ಮೇಲೆ ನೆಕ್ಸ್ಟ್ ಪೇರೆಂಟ್ಸ್ ಅಂಡ್ ಗಾರ್ಡಿಯನ್ಸ್ ಇನ್ಫಾರ್ಮೇಶನ್ ಅಂತ ಬರುತ್ತೆ. ಇಲ್ಲಿ ನಿಮ್ ಪೇರೆಂಟ್ಸ್ ಯಾವ್ದಾದ್ರು ಕಂಪ್ಲೀಟ್ ಡೀಟೇಲ್ಸ್ ನ ಫಿಲ್ ಮಾಡಿ. ನಾನು ಫಿಲ್ ಮಾಡ್ತಾ ಇದ್ದೀನಿ. ಇಮೇಲ್ ID ಆಗಿರ್ಬೋದು, ನೇಮ್ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಆಲ್ಟರ್ನೇಟ್ ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ID ಆಗಿರ್ಬೋದು, ಆಕ್ಯುಪೇಷನ್ ಇರ್ಬೋದು, ಆನ್ಯುವಲ್ ಫ್ಯಾಮಿಲಿ ಇನ್ಕಮ್ ಯಾವಾಗಲೂ 4 lakhs ಕೆಳಗಡೆ, ಯಾಕೆಂದ್ರೆ 2.53 lakhs ಹಾಕಿ. ನಿಮ್ಮ ಆನ್ಯುವಲ್ ಇನ್ಕಮ್ ಎಷ್ಟೇ ಇದ್ರು ಇಷ್ಟೇ ಆಗ್ಬೇಕು, ಇಲ್ಲಾಂದ್ರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಸ್ಕಾಲರ್ಶಿಪ್ ಅಲ್ಲಿ. ಇದೆಲ್ಲ ಆದ್ಮೇಲೆ ಕ್ಲಿಕ್ ಆನ್ ಸೇವ್ ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಈ ತರ ಪಾಪ್ ಅಪ್ ಬರುತ್ತೆ. ಇಷ್ಟೇ ನೀವು ಸ್ಕಾಲರ್ಶಿಪ್ ನ ಅಪ್ಲೈ ಮಾಡಿದೀರಾ ಅಂತ. ಇಲ್ಲಿ ನಿಮ್ದು ಸ್ಟೂಡೆಂಟ್ ನೇಮ್, ಡೀಟೇಲ್ಸ್, ಏನ್ ಕೋರ್ಸು ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲಿ ನೋಡಬಹುದು. ಇಲ್ಲಿ ನೀವು ವ್ಯೂ ಅನ್ನೋ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ವ್ಯೂ ಅನ್ನೋ ಬಟನ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಧಾರ್ ಸೀಡಿಂಗ್ ನ ಮಾಡ್ಬೇಕಾಗುತ್ತೆ. ಇಲ್ಲಿ ಹೋಗ್ಬಿಟ್ಟು ಆಧಾರ್ ನಂಬರು, ಆಧಾರ್ ಡೀಟೇಲ್ಸ್ ಎಲ್ಲ ಆಧಾರ್ ಡೀಟೇಲ್ಸ್ ನ ಹಾಕಿ, ಸೇಮ್ ಆಸ್ ಆಧಾರ್ ಡೀಟೇಲ್ಸ್ ನ ಹಾಕಿ ಸಬ್ಮಿಟ್ ಅಂತ ಕೊಟ್ರೆ ಇದು ನಿಮ್ಮ ಆಧಾರ್ ವೆರಿಫಿಕೇಶನ್ ಮಾಡುತ್ತೆ. ಅಂದ್ರೆ ಡಿಜಿ ಲಾಕರ್ ನ ಆಧಾರ್ ವೆರಿಫಿಕೇಶನ್ ಮಾಡುತ್ತೆ. ಇಲ್ಲಿ ನೋಡ್ಬೋದು, ನಾನು ನನ್ನ ಆಧಾರ್ ನಂಬರ್ ನ ಹಾಕ್ತೀನಿ, ನೀವು ನಿಮ್ಮ ಆಧಾರ್ ನಂಬರ್ ನ ಹಾಕಿ ಮತ್ತೆ ಕ್ಯಾಪ್ಚನ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ರೆ ಇದು ಡಿಜಿ ಲಾಕರ್ ಗೆ ಕರ್ಕೊಂಡು ಹೋಗುತ್ತೆ. ಡಿಜಿ ಲಾಕರ್ ಅಲ್ಲಿ ಆಲ್ರೆಡಿ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಅದೇ ಡಿಜಿ ಲಾಕರ್ ಅಲ್ಲಿ ಆಟೋಮೆಟಿಕ್ ವೆರಿಫೈ ಆಗುತ್ತೆ. ನಿಮಗ್ ಬಂದಿರೋ OTP ನ ನೀವು ಇಲ್ಲಿ ಹಾಕಿದ್ರೆ ಸಾಕು. ಇಷ್ಟೇ, ಡಿಜಿ ಲಾಕರ್ದು ವೆರಿಫೈ ಆಗೋಯ್ತು. ವೆರಿಫೈ ಆದ್ಮೇಲೆ ಆಕ್ಷನ್ ಅನ್ನೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಏನೆಲ್ಲ ಕಾಣಿಸ್ತಾ ಇದೆಯಲ್ಲ, ಚೂಸ್ ಫೈಲ್, ಇವೆಲ್ಲಾ ಫೈಲ್ ನ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಆಫೀಸ್ ಅಂದ್ರೆ ನಿಮ್ಮ ಯಾವ ಕಾಲೇಜ್ ಇರುತ್ತೋ ಕಾಲೇಜ್ ಅಲ್ಲಿ ಆಫೀಸ್ ಅಲ್ಲಿ ಸಬ್ಮಿಟ್ ಮಾಡ್ಬೇಕು. ಸಬ್ಮಿಟ್ ಮಾಡಿ ಸೀಲ್ ಸೈನ್ ಹಾಕ್ಸ್ಕೊಂಡ್ ಬಂದ್ಬಿಟ್ಟು ನೀವು ಸಬ್ಮಿಟ್ ಮಾಡ್ಬೇಕು. ಸಬ್ಮಿಟ್ ಮಾಡಾದ್ಮೇಲೆ
ಈ ಸ್ಕಾಲರ್ಶಿಪ್ ಇಷ್ಟೇ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ನ ಹೇಗೆ ಅಪ್ಲೈ ಮಾಡ್ಬೇಕು ಅಂತ ನಾನು ಏನೇನ್ ಸ್ಟೆಪ್ಸ್ ನ ಹೇಳಿದ್ದೀನೋ ಆ ಸ್ಟೆಪ್ಸ್ ನ ನೀವು ಕಂಪ್ಲೀಟ್ ಆಗಿ ಫಾಲೋ ಮಾಡ್ಕೊಂಡ್ರೆ ನೀವು ಕೂಡ ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿದ ರೀತಿ. ಮತ್ತೆ ಫೈನಲ್ ಆಗಿ ಏನಂದ್ರೆ ಅಲ್ಲಿ ಬಂದಿರೋ ಡಾಕ್ಯುಮೆಂಟ್ಸ್ ನ ನೀವು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಕಾಲೇಜಲ್ಲಿ ಹೋಗಿ ಸೀಲ್ ಅಂಡ್ ಸೈನ್ ಹಾಕ್ಸ್ಕೊಂಡ್ ಬಂದ್ಬಿಟ್ಟು ಮತ್ತೆ ಆ ಡಾಕ್ಯುಮೆಂಟ್ಸ್ ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಅದೊಂದು ಮೇನ್, ಅದನ್ನ ಮರಿಬೇಡಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡಿ. ಈ ತರ ಹೆಚ್ಚಿನ ಯೂಸ್ಫುಲ್ ಇನ್ಫಾರ್ಮೇಶನ್ಗೋಸ್ಕರ ಮತ್ತೇನ್ ಸಮಾಚಾರ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಯಾವುದೇ ರೀತಿ ನನ್ನ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೋಡಿ, ಹೋಗಿ ಅಪ್ಲೈ ಮಾಡಿ. ಯೂಸ್ಫುಲ್ ಕಂಟೆಂಟ್ ನಾಲೆಜ್ ನಿಮ್ಗೆ ಗೇನ್ ಆಗುತ್ತೆ. ಸಿಗುವ ಇನ್ನೊಂದು ಸಮಾಚಾರದ ಜೊತೆ. ಬಾಯ್ ಕಂಡ್ರಿ.